ಈ ಫಸ್ಟ್ ಕಾನ್ಸೆಪ್ಟ್ ಪರ್ಸೆಂಟೇಜ್ ಕ್ಲಿಯರ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಪರ್ಸೆಂಟೇಜು ಎಲ್ಲ ಸಬ್ಜೆಕ್ಟ್ಗೂ ಕಿಂಗು. ಅಂದರೆ ಎಲ್ಲ ಸಬ್ಜೆಕ್ಟ್ಗೂ ಅಂತಲ್ಲ, ಎಲ್ಲ ಕಾನ್ಸೆಪ್ಟ್ಗೂ ಕಿಂಗು. ಎಲ್ಲ ಕಾನ್ಸೆಪ್ಟ್ ಅಂದರೆ ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಾನ್ಸೆಪ್ಟೂ ಅನದರ್ ಲೆವೆಲಲ್ಲಿ ಕ್ಲಿಯರ್ ಮಾಡ್ಬೋದು ಪರ್ಸೆಂಟೇಜ್ ಕ್ಲಿಯರ್ ಆದರೆ. ಓಕೆ, ಈಗ ಪರ್ಸೆಂಟೇಜ್ ಹೇಳೋಣ. ಪರ್ಸೆಂಟೇಜ್ ಮೀನ್ಸ್ ನಾನು ಆಗಲೇ ಹೇಳಿದ್ದೀನಿ, ತುಂಬ ಬ್ರೀಫ್ ಇದು ಮಾಡೋದು ಬೇಡ. 100ಕ್ಕೆ ಎಷ್ಟು ಅನ್ನೋದೇ ಪರ್ಸೆಂಟೇಜು. ಈಗ ನನ್ನ ಹತ್ರ ಏನಾದರೂ 10,000 ಇತ್ತು ಅಂದರೆ ನಾನು ಯಾರೋ ಒಬ್ಬನಿಗೆ 5,000 ಕೊಡ್ತೀನಿ. ಓಕೆ, ಸೊ ಈಗ ಇದೆಲ್ಲರಿಗೂ ಕಾಮನಾಗಿ ಗೊತ್ತು. ನಾನು 50% ಕೊಟ್ಟಿದ್ದೀನಿ. 50% ಮೀನ್ಸ್ ಏನು? ನಾನು 100 ರೂಪಾಯಿಗೆ 50 ರೂಪಾಯಿ ಕೊಟ್ಟಿದ್ದೀನಿ ಅವನಿಗೆ, 200 ರೂಪಾಯಿಗೆ 100 ರೂಪಾಯಿ ಕೊಟ್ಟಿದ್ದೀನಿ. ಅದೇ ಲೆಕ್ಕದಲ್ಲಿ 1,000 ರೂಪಾಯಿಗೆ ಅವನಿಗೆ 500 ರೂಪಾಯಿ ಕೊಟ್ಟಿದ್ದೀನಿ. ಬಟ್ ಆದರೆ 10,000ಕ್ಕೆ ನಾನು 5,000 ಕೊಟ್ಟಿದ್ದೀನಿ. ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ, ನೆಕ್ಸ್ಟ್ ಲೆವೆಲ್ ಆಫ್ ಮ್ಯಾಥ್ಸಲ್ಲಿ ನಾನು 10,000ಕ್ಕೆ 500 ರೂಪಾಯಿ ಕೊಟ್ಟಿದ್ದೀನಿ ಕಣ. 5,000 ಅವನಿಗೆ ಯಾರೋ ಪಾರ್ಟ್ನರ್ಗೆ ಕೊಟ್ಟಿದ್ದೀನಿ ಅಂತ ಹೇಳೋದನ್ನ ಬಿಟ್ಟು ನನಗೇನೋ ಒಂದು ಪ್ರಾಫಿಟ್ ಬಂದಿದೆ. ಓಕೆ, ಸ್ಟ್ಯಾಂಡರ್ಡಾಗಿ ನನ್ನ ಹತ್ರ ಏನೋ ಒಂದು ಪ್ರಾಫಿಟ್ ಬಂದಿದೆ, ಅದರ 50% ಅವನಿಗೆ ಕೊಟ್ಟಿದ್ದೀನಿ ಅಂತ ಹೇಳೋದು. ಬಟ್ ಅಥವಾ ನನಗೆ 10,000 ಪ್ರಾಫಿಟ್ ಬಂದಿದೆ, ಅದರಲ್ಲಿ 50% ನಾನು ಅವನಿಗೆ ಕೊಟ್ಟಿದ್ದೀನಿ ಅಂತ ಕ್ಲೀನಾಗಿ ಅರ್ಥ ಮಾಡ್ಸೋಕ್ಕೆ ಯೂಸ್ ಮಾಡೋದೇ ಪರ್ಸೆಂಟೇಜ್. ಇಷ್ಟೇ ಪರ್ಸೆಂಟೇಜ್ ಕಾನ್ಸೆಪ್ಟು. ಈ ಪರ್ಸೆಂಟೇಜ್ ಕಾನ್ಸೆಪ್ಟಲ್ಲಿ ನಿಮಗೆ ತುಂಬ ಥರ ಕ್ವಶನ್ಸ್ ಬರ್ತವೆ. ಬೇಸಿಕ್ ಕ್ವಶನ್ಗಳು ಬರ್ತವೆ, ಮೀಡಿಯಮ್ ಕ್ವಶನ್ಗಳು ಬರ್ತವೆ, ಹಾರ್ಡ್ ಕ್ವಶನ್ಗಳು ಬರ್ತವೆ. ಬಟ್ ಈಗೆಲ್ಲ ಎಕ್ಸಾಮ್ಗಳಲ್ಲಿ ಬೇಸಿಕ್ ಆ್ಯಂಡ್ ಮೀಡಿಯಮ್ ಮಾತ್ರ ಬರ್ತವೆ. ಹಾರ್ಡ್ ಒಂದೇ ಒಂದು ಕ್ವಶನ್ ಎಲ್ಲ ಎಕ್ಸಾಮಲ್ಲೂ ಒಂದೇ ಬರೋದು. ಓಕೆ, ಬಟ್ ನಾನಾದರೆ ಈಗ ಮುಂದೆ ಕ್ವಶನ್ಗಳು ಹಾರ್ಡ್ನೇ ಹೇಳ್ಕೊಡ್ತೀನಿ. ಈಗ ನಾನು ಹಾರ್ಡ್ನೇ ಹೇಳ್ಕೊಡ್ತೀನಿ, ಹಾರ್ಡ್ ಆ್ಯಂಡ್ ಮೀಡಿಯಮ್ ಹೇಳ್ಕೊಡ್ತೀನಿ. ನಾನು ಯಾವುದೇ ಬೇಸಿಕ್ ಕ್ವಶನ್ಗೆ ಹೋಗಲ್ಲ. ಬೇಸಿಕ್ನ ನಾನು ಇಲ್ಲೇ ಕ್ಲಿಯರ್ ಮಾಡ್ತೀನಿ. ಓಕೆ, ಈಗ ಬೇಸಿಕ್ ಬಂದು ನೋಡಿ. ಈಗ ಸುಮ್ಮನೆ ಒಂದಷ್ಟು ಒಂದು ನಾಲ್ಕು ಥರ ಹೇಳ್ತೀನಿ ನೋಡಿ. ಈಗ ನಿಮ್ಮ ಹತ್ರ ಒಂದು 50,000 ಇದೆ ಅಂದ್ಕೊಳ್ಳಿ. ನಾನು ಹೇಳ್ತೀನಿ ನಿಮಗೆ 50,000ದಲ್ಲಿ 10% ಕಂಡುಹಿಡಿಯಪ್ಪ ಅಂತ. ನಾರ್ಮಲ್ ನೀವೇನು ಮಾಡಬೇಕು ಅಂದರೆ 50% ಇಂಟು 10 ಡಿವೈಡೆಡ್ ಬೈ 100 ಮಾಡಬೇಕು. 2 ಕ್ಯಾನ್ಸಲ್ ಆಯ್ತದೆ. 500 ಹತ್ತಲಿ 5,000 ಆಯಿತು. ಓಕೆ, ಇಷ್ಟೆಲ್ಲ ಮಾಡ್ತೀರಾ. ಬಟ್ ಆದರೆ ಈ 50,000ಕ್ಕೆ ಇಲ್ಲೊಂದು ಪಾಯಿಂಟ್ ಹಾಕಿದ್ರೆ ಇದೇ 10%, ಇಲ್ಲೊಂದು ಪಾಯಿಂಟ್ ಹಾಕಿದ್ರೆ 5%. ಅಕಸ್ಮಾತ್ ನಿಮಗೆ ಏನು 7% ಕಂಡುಹಿಡೀರಿ ಇದ್ರದ್ದು ಅಂತ ಕೇಳ್ತಾನೆ. 50,000ದಲ್ಲಿ ನಿಮಗೆ 7% ಕಂಡುಹಿಡೀರಿ ಅಂತ ಕೇಳ್ತಾನೆ. ಇದು 10%, ಇದು 1%. 500 ಇಂಟು 5, 5 7 35, 2 ಹಾಕಿ ನಿಮಗೆ 3,500 ಬಂದೇ ಬಿಡುತ್ತೆ. ಸೊ ಅವ್ನು ಎಷ್ಟೇ ಪರ್ಸೆಂಟೇಜ್ ಕೇಳಿದ್ರು, ನಾನು ಯೂಸ್ ಮಾಡೋ ಟೆಕ್ನಿಕ್ಕು ಎಷ್ಟೇ ಪರ್ಸೆಂಟೇಜ್ ಕೇಳಿದ್ರು 1%ಗೆ ಬಂದು, ಒಂದೇ 1%ಗೆ ಫೈನಲಾಗಿ ಬಂದು ಆಮೇಲೆ ನೀವು ಮುಂದಕ್ಕೆ ಮೂವ್ ಮಾಡಿ ಅವ್ನು ಏನು ಪರ್ಸೆಂಟೇಜ್ ಕೇಳೋ ಅದನ್ನ ಕ್ಲಿಯರ್ ಮಾಡಿ ಬಿಸಾಕಿ ಅಷ್ಟೇ. ಅಥವಾ ನಿಮ್ಗೆ ಇನ್ನೂ ಬೇಕು ಅಂದರೆ ಬೇರೆ ಥರ ಬೇಕು ಅಂದರೆ ಅವನೇ ಕೊಟ್ಟಿರ್ತಾನೆ ನಿಮಗೆ 50,000 ಅಂದರೆ 100%. ಅದೇ ನನಗೆ ಒಂದು 15% ಕಂಡುಹಿಡಿಯಪ್ಪ ಅಂತಾನೆ. ಏನು ಸಿಂಪಲಾಗಿ ನೀವು ಏನು ಮಾಡೋದು, ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡೋದು ಹೆಂಗೆ? ಈಗ 15% ಅಂದರೆ 500 ಇಂಟು 500 ಹತ್ತಲಿ 500, 505ಲಿ 250, 750. ಸರಿ, ಇದೊಂದು 7,500 ನಿಮಗೆ 50,000ಕ್ಕೆ 15% 7,500 ನಿಮ್ಗೆ ಹಿಂಗೂ ಬರುತ್ತೆ. ಆದರೆ ನೀವು ಅದೇ ಇನ್ನೂ ಒಂಥರ ಮಾಡಬೇಕು ಅಂದರೆ 50,000ದಲ್ಲಿ 10%, 1%, 500 ಇಂಟು 15, 5 75, 200. ಸೊ ನೀವು ಹಿಂಗಾದರೂ ಮಾಡ್ಬೋದು. ಅಥವಾ ನಿಮಗೆ ಇಂಟು ನಿಮಗೆ 15% ಇಂಟು 15 ಡಿವೈಡೆಡ್ ಬೈ 100 ಇದರಲ್ಲಾದರೂ ಮಾಡ್ಬೋದು. ನಿಮಗೆ ಯಾವ್ದು ಸೂಟ್ ಆಗುತ್ತೆ ಮಾಡಬೇಕು. ಫಸ್ಟು ಪರ್ಸೆಂಟೇಜ್ ಮೆಥಡ್ ನೋಡಬೇಕು. ಅದಾದಮೇಲೆ ನೀವು ಈ ಮೆಥಡ್ 2 ಲೈನ್ ಮೆಥಡ್ ನೋಡಬೇಕು. ಅದಾದಮೇಲೆ ನೀವು ಈ ಮೆಥಡ್ ನೋಡಬೇಕು. ಇದಕ್ಕಿಂತ ಇನ್ನೂ ಒಂದು ಮೆಥಡ್ ಇದೆ. ಅದೇನು ಅಂದರೆ, ಈಗ ಯಾರೋ ಒಬ್ಬ ಏನು ಹೇಳ್ತಾರೆ ಅಂದರೆ ಕ್ವಶನ್ನು, ಅವನು ಏನೋ ಒಂದು ರೇಟಿಗೆ ಯಾವುದೋ ಒಂದು ವಸ್ತು ತೊಗೊಬಂದವನೆ. ಅದೇನು ರೇಟು ಅಂತ ಹೇಳಲ್ಲ. ಸೊ ನಾನು 100% ಅಂತ ಕನ್ಸಿಡರ್ ಮಾಡ್ತೀನಿ. ಆಗ ಅವನೇನು ಹೇಳ್ತಾನೆ, 20% ಲಾಭಕ್ಕೆ ಮಾರ್ತೀನಿ ಅಂತ ಹೇಳ್ತಾನೆ. ಓಕೆ, ಸೊ ಈ 20% ಲಾಭ ಅಂದರೆ ಏನು? 20% ಲಾಭ ಅಂದರೆ ಏನು? 100 ರೂಪಾಯಿಗೆ ತಂದವನು 120 ರೂಪಾಯಿಗೆ ಮಾರ್ತಾನೆ, ಕ್ಲಿಯರ್. ಅದೇ ಅವನು 100 ರೂಪಾಯಿಗೆ ತಗೊಬಂದು ಲಾಸಲ್ಲಿ ಮಾರ್ತವನಂದರೆ ನೀವು ಕ್ಲಿಯರಾಗಿ ಪಕ್ಕದಲ್ಲಿ 20% ಲಾಸಲ್ಲಿ ಮಾರ್ತವನಂದರೆ 80% ಅಂತ ಬರ್ಕೊಬಿಡ್ಬೇಕು. ಕ್ಲಿಯರ್ ಆಗೋಯ್ತದೆ. ಅದೇ ಯಾವುದೋ ಒಂದು ಕ್ವಶನಲ್ಲಿ ನಿಮಗೆ ಏನಂತ ಕೇಳ್ತಾರೆ ಗೊತ್ತಾ, ಅವನು 100 ರೂಪಾಯಿಗೆ ತಗೊಬರ್ತಾನೆ, ಯಾವುದೋ ಒಂದು 100 ರೂಪಾಯಿಗೆ ತಗೊಬರ್ತಾನೆ, ಮತ್ತೆ 20% ರಿಯಾಯಿತಿ ಕೊಡ್ತಾನೆ, ಮತ್ತೆ 20% ರಿಯಾಯಿತಿ ಕೊಡ್ತಾನೆ.
ಅಂತ ಕೊಡ್ತಾರೆ. ಅಥವಾ ಇದನ್ನ ಈಸಿಯಾಗಿ ನೋಡಿ, ₹100 ತೊಗೊಬರ್ತಾನೆ, 50% ಮತ್ತು 50% ಎರಡು ಸತತ ರಿಯಾಯಿತಿ ಕೊಡ್ತಾನೆ ಅಂತ ಹೇಳ್ತಾರೆ. ಹಂಗಂದ್ರೆ 100% ರಿಯಾಯಿತಿ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡ್ತಾನೆ ಅವನು, ಅದು ಸಾಧ್ಯ ಇಲ್ಲ. ಅದು ಏನಂದರೆ ₹100ಗೆ 50% ರಿಯಾಯಿತಿ ಅಂದರೆ 50ರಲ್ಲಿ 50% ರಿಯಾಯಿತಿ 25. ಸೊ ಇಷ್ಟು ಬಿಟ್ಟರೆ ಅವ್ನು ಇನ್ನೇನು ಕನ್ಫ್ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಈಸ್ ದ ಕಾನ್ಸೆಪ್ಟು. ಇದರಲ್ಲಿ ಇನ್ನೂ ಒಂದು ಚೆನ್ನಾಗಿ ನೀವು ಹೆಂಗೆ ಕಲಿಬೋದು ಬೇಕಿದ್ರೆ ಅಂದರೆ, ಈಗ ಅವನು ₹100ಗೆ ತಂದಿರ್ತಾನೆ, ₹120 ಮಾರಿರ್ತಾನೆ ಅಂದರೆ 20% ಅಂದರೆ ಏನು, 1/5 ಅಂತ. ಓಕೆ, ನೀವು ಹಿಂಗೆ ಮಾಡಿದ್ರು ಹಂಗೆ ಬರುತ್ತೆ, 1/5 ನೀವು ಹೆಂಗೆ ಮಾಡಿದ್ರು ಹಂಗೆ ಬರುತ್ತೆ. ಸೊ ಅದೇ ನಿಮಗೆ 40% ಅಂದರೆ ನೀವು 40% ಅಂದರೆ ನೋಡಿ, 100ಕ್ಕೆ 40% ಅಂದರೆ 22 25 2/5 ಅಂತ. ಸೊ ಈ ಥರ ನೀವು ಇದನ್ನು ಕಲ್ತ್ಕೊಂಡ್ರೆ, ಈಗ ಅವನು ಎಷ್ಟು ₹100 ಇರೋನು ₹100 ತೊಗೊಬಂದು ₹120 ಸೇಲ್ ಮಾಡ್ತಾನೆ ಅಂದರೆ, ₹100 ತೊಗೊಬಂದು ₹120 ಸೇಲ್ ಮಾಡ್ತಾನೆ ಅಂದರೆ ಅವ್ನು ತೊಗೊಬಂದಿರೋದು 5/5ಗೆ, ಅವ್ನು ಸೇಲ್ ಮಾಡ್ತಾಯಿರೋದು 5/6ಗೆ. ಸೊ ಅವನಿಗೆ ಪ್ರಾಫಿಟು 5/1. ಇದು ಸಿಂಪಲ್ ಬೇಸಿಕ್ ಕಾನ್ಸೆಪ್ಟು. ಈ ಕಾನ್ಸೆಪ್ಟು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಿರೋದು. ಇದನ್ನು ನಾನು ಎಲ್ಲೂ ಯೂಸ್ ಮಾಡಲ್ಲ, ಯಾಕಂದರೆ ನಾನು 100 ಮೆಥಡ್ನ ಯೂಸ್ ಮಾಡ್ತೀನಿ. 100 ಮೆಥಡಲ್ಲಿ ಈಸಿಯಾಗುತ್ತೆ. ಅದಾಗದೇ ಇದ್ದರೆ ಅಥವಾ ನಿಮಗೆ ಕಂಫರ್ಟಬಲ್ ಇದ್ದರೆ ಇದನ್ನು ಯೂಸ್ ಮಾಡೋದು. ಇದು ಮುಂದೆ ಹೇಳೋಣ. ಇದು ಪರ್ಸೆಂಟೇಜ್ ಕಾನ್ಸೆಪ್ಟು ಬೇಸಿಕ್. ಇದನ್ನು ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಫುಲ್ ಕ್ಲಿಯರ್ ಆಗುತ್ತೆ. ಈ ಕ್ವಶನ್ ಸಾಲ್ವ್ ಮಾಡೋದು, ಈ ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ನು ತುಂಬ ಚೆನ್ನಾಗಿದೆ. ಇದು ಯಾವುದೇ ಈಸಿ ಕ್ವಶನ್ ಅಲ್ಲ, ಯಾವುದೇ ನಿಮಗೆ ಮಾಡ್ರೇಟ್ ಕ್ವಶನ್ ಅಲ್ಲ. ಮಾಡ್ರೇಟು ಈಸಿ ಬರುತ್ತೆ, ಅಥವಾ ಈ ಮಾಡ್ರೇಟು ಇನ್ನೂ ಟಫ್ ಆಗಿರ್ಬೋದು. ಬಟ್ ಅದು ನೋಡೋರ ಮೇಲೆ ಡಿಪೆಂಡು. ನೋಡಿ, ಈಗ ಏನು ಗೊತ್ತಾ, ನೀವು ಟಫ್ ಕ್ವಶನ್ನ ಪ್ರಾಕ್ಟೀಸ್ ಮಾಡಬೇಕು. ನೀವು ಕಡಲೆಕಾಯಿ ಬೀಜ ತಿಂದ್ಬಿಟ್ಟು ನೀವು ಬಾದಾಮಿ ಬೀಜ ತಿಂದಿದ್ದೀನಿ ಅಂದ್ಕೊಂಡು ನಾವು ಕಲ್ತ್ಬಿಟ್ಟಿದ್ದೀವಿ, 2 ಲೈನ್ ಕ್ವಶನ್ಗಳು, ಚಿಕ್ಕ ಕ್ವಶನ್ಗಳು ಅಂದ್ಬಿಟ್ಟು ನಾವು ಕಲ್ತ್ಬಿಟ್ಟಿದ್ದೀವಿ, ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೋಬಾರ್ದು. ಓಕೆ, ನೀವು ನಿಜವಾಗ್ಲೂ ಬಾದಾಮಿ ಬೀಜನೇ ತಿನ್ನಿ, ಬಾದಾಮಿ ಬೀಜ ತಿಂದಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ಆವಾಗ ನೀವು ನಿಜವಾಗ್ಲೂ ಸಕ್ಸಸ್ ಆಗ್ತೀರಾ. ಈಗ ಈ ಕ್ವಶನ್ ನೋಡೋಣ ಬನ್ನಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಒಬ್ಬ ವ್ಯಕ್ತಿ 2 ಯೋಜನೆಗಳಾದ ಎ ಮತ್ತು ಬಿಗಳಲ್ಲಿ ನಿರ್ದಿಷ್ಟ ಮೊತ್ತವನ್ನು ಹೂಡಿಕೆ ಮಾಡಿದ್ದಾರೆ. ಸೊ ಈ ಲೈನ್ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಅವನೇನು, ಎ ಅನ್ನೋದು ಒಂದು ಯೋಜನೆ ಇದೆ, ಬಿ ಅನ್ನೋದು ಒಂದು ಯೋಜನೆ ಇದೆ. ಅವನು ಹೂಡಿಕೆ ಮಾಡೋನು ಎಷ್ಟೊಂದು ನಮ್ಗೆ ಗೊತ್ತಿಲ್ಲ. ಓಕೆ, ಅವನು ಎ ಯೋಜನೆಯಲ್ಲಿ 30% ಹೂಡಿಕೆ ಮಾಡೋನೆ. ಅವನ ಹತ್ರ ಏನಾನ 1,000 ಇದ್ದರೆ ಇಲ್ಲಿ 3,000 ಹೂಡಿಕೆ ಮಾಡೋನೆ. ಅವನ ಹತ್ರ ಏನಾನ ₹100 ಇದ್ದರೆ ಇಲ್ಲಿ ₹300 ಹೂಡಿಕೆ ಮಾಡೋನೆ. 1,000 ಇದ್ದರೆ ₹300 ಹೂಡಿಕೆ ಮಾಡೋನೆ. ₹100 ಇದ್ದರೆ ₹30 ಹೂಡಿಕೆ ಮಾಡೋನೆ. 30% ಹೂಡಿಕೆ ಮಾಡೋನೆ. ಮುಂದಕ್ಕೆ ಏನು ಹೇಳೋರೆ, ಎ ಅಲ್ಲಿ 30% ಮೊತ್ತವನ್ನು 10% ಬಡ್ಡಿ. ಓಕೆ, ಇಂಟ್ರೆಸ್ಟ್ ಬಂದು 10% ಇಂಟ್ರೆಸ್ಟ್. ಓಕೆ, ಇದನ್ನು ಕ್ಲಿಯರ್ ಆಗಲಿ ಫಸ್ಟು. ಆಮೇಲೆ ಉಳಿದ ಮೊತ್ತವನ್ನು ಬಿ ಯಲ್ಲಿ, ಅಂದರೆ ಉಳಿದ ಮೊತ್ತ 70% ಮೊತ್ತವನ್ನು ಅಂತ ಹಾಕೋಕ್ಕೆ ಸ್ವಲ್ಪ ಯೋಚನೆ ಮಾಡಲಿ ಅಂತ ಉಳಿದ ಮೊತ್ತ ಹಾಕೋರೆ, ಅದೇನು ತಲೆ ಕೆಡಿಸ್ಕೊಬೇಡಿ. 70% ಮೊತ್ತವನ್ನು ಬಿ ಯಲ್ಲಿ ಮಾಡೋರೆ. ಏನು ಲೆಕ್ಕದಲ್ಲಿ ಮಾಡೋರೆ ಅಂದರೆ 5% ಇಂಟ್ರೆಸ್ಟ್ ಲೆಕ್ಕದಲ್ಲಿ ಮಾಡಿದ್ದಾರೆ. ಇಷ್ಟೇ ಕಾನ್ಸೆಪ್ಟ್ ಇರೋದಿಲ್ಲ. ಮತ್ತು ಅವ್ರು ಹೇಳ್ತಾರೆ ಮುಂದೆ 4 ವರ್ಷಗಳ ನಂತರ ಆ ವ್ಯಕ್ತಿಗೆ ಒಟ್ಟು ಬಡ್ಡಿ ₹1,300 ಸಿಗುತ್ತೆ ಅಂತ. ಇದು ಏನು, 4 ವರ್ಷಕ್ಕೆ ಅವನಿಗೆ ₹1,300 ಸಿಗುತ್ತೆ ಅಂತ. ಇಷ್ಟೇ ಇರೋದು. ಇಷ್ಟು ಬಿಟ್ಟು ಈ ಕ್ವಶನಲ್ಲಿ ಏನೂ ಇಲ್ಲ. ಈ ಕ್ವಶನ್ನ ಕೇವಲ 15ರಿಂದ 20 ಸೆಕೆಂಡಲ್ಲಿ ಮಾಡ್ಬೋದು, 15 ಸೆಕೆಂಡಲ್ಲಿ ಮಾಡ್ಬೋದು. ಅದು ನಾನು ಲಾಸ್ಟಾಗಿ ತೋರಿಸ್ತೀನಿ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ 3-4 ನಿಮಿಷ ತೊಗೋತೀನಿ. ಎ 30% ಹಣವನ್ನು ಹೂಡಿಕೆ ಎ ಅಲ್ಲಿ 30% ಹಣ ಹೂಡಿಕೆ ಮಾಡೋನೆ, ಬಿ ಯಲ್ಲಿ 70% ಹಣ ಹೂಡಿಕೆ ಮಾಡೋನೆ. ಬಟ್ ಅವನು 30% ಹಣನ 10% ರೇಟ್ ಆಫ್ ಇಂಟ್ರೆಸ್ಟ್ ಮಾಡೋನೆ, 70% ಹಣನ 5% ರೇಟ್ ಆಫ್. ಅವ್ನು ಎಷ್ಟರಲ್ಲಾದರೂ ಮಾಡ್ಕೊಳ್ಳಿ, ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 30% ಹಣನ 10% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡೋನೆ ಅಂದರೆ, ಸೊ ಅದು ಆನ್ಸರ್ ಬಂದು 3. ಓಕೆ, ಅವನಿಗೆ ಟೋಟಲ್ ಇಂಟ್ರೆಸ್ಟ್ ಸಿಗೋದು 3%. ಟೋಟಲ್ ಅವನ ಮೂಲ ಅಮೌಂಟಲ್ಲಿ 100 ಅಮೌಂಟಲ್ಲಿ ಅವ್ನು 3% ಅಷ್ಟೇ ಇಂಟ್ರೆಸ್ಟ್ ಸಿಗೋದು. ಬಿ ಯಲ್ಲಿ 70% ಅಂದರೆ ಅದರಲ್ಲಿ 5% ಇಂಟ್ರೆಸ್ಟ್ ಸಿಗುತ್ತೆ. ಸೊ 70% ಅಂದರೆ 10% ಅಂದರೆ 7, 5% ಅಂದರೆ 3.5. ಸೊ 2 ಸೇರಿ ನಿಮಗೆ 1 ವರ್ಷದಲ್ಲಿ 6.5% ಅವನಿಗೆ ಇಂಟ್ರೆಸ್ಟ್ ಸಿಗ್ತಾ ಇದೆ. ಆದರೆ ಎರಡಕ್ಕೂ ಎಷ್ಟು ಅಮೌಂಟ್ ಹಾಕಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಅಮೌಂಟ್ ಕೊಟ್ಟಿರೋದು ಇಲ್ಲೊಂದೇ ಜಾಗದಲ್ಲಿ. ಇದನ್ನು ಇಟ್ಕೊಂಡು ಕಂಡುಹಿಡಿಯೋಣ. ಇವಾಗ ಅಮೌಂಟು ಇದರಲ್ಲಿ ನೀವು 3-4 ವೆರೈಟಿಲಿ ಕಂಡುಹಿಡಿಬೋದು. ನಾನು ಹೇಳ್ತೀನಿ ನೋಡಿ. 1,300 4 ವರ್ಷ ಅಂದರೆ
ಓಕೆ, ನೀವು ಒಂದು ವರ್ಷಕ್ಕೆ ಬಡ್ಡಿ ಪರ್ಸೆಂಟೇಜ್ ಗೊತ್ತು, ಬಟ್ ಬಡ್ಡಿ ಅಮೌಂಟ್ ಗೊತ್ತಿಲ್ಲ ನಿಮಗೆ. ಅಮೌಂಟ್ ಕಂಡುಹಿಡಿಯೋಣ. ಬಡ್ಡಿ ಪರ್ಸೆಂಟೇಜು 6.5% ಟೋಟಲ್ ಹಂಗೆ ಸಿಗೋದು. ಅಮೌಂಟ್ ಬಂದು 1300, ಅದು 4 ವರ್ಷಕ್ಕೆ ಡಿವೈಡ್ ಮಾಡೋಣ. 4 3 12, 10 ಮಿಕ್ತು 4 2 8, 4 5 20, ಒಂದು ವರ್ಷಕ್ಕೆ 325. ನಮ್ಮ ಪ್ರಕಾರ 325, ಅವರ ಪ್ರಕಾರ 6.5. ಅವ್ರು ಕೇಳಿರೋದು ಲಾಸ್ಟಲ್ಲಿ ಬಿ ಯಲ್ಲಿ ಹೂಡಿಕೆ ಮಾಡಿದ ಮೊತ್ತವನ್ನು ರುಗಳಲ್ಲಿ ಕಂಡುಹಿಡಿಯಿರಿ ಅಂತ. ಬಿ ಯಲ್ಲಿ ಹೂಡಿಕೆ ಮಾಡಿರೋದು ಅವನು 70%, ನಮ್ಮ ಪ್ರಕಾರ 70%, ಅವರ ಪ್ರಕಾರ ಎಷ್ಟು ಅಂತ ಇಲ್ಲಿ ಕೇಳೋಣ. ಈಗ ಇದು 65 ಇದೆ ಅಂತ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. 65ನ ಆ 6.5ನ 65 ಮಾಡ್ಕೊಳ್ಳಿ, ಇಲ್ಲಿಗೊಂದು 0 ಹಾಕ್ಕೊಳ್ಳಿ ಅಷ್ಟೇ. ಈಗ 5 1 5, 5 3 15, 5 6 30, 5 5 25, 0 13 13 5 0ಗೆ 0. ಸೊ ಈಗ ನಿಮ್ಮದು ಇಲ್ಲಿಂದ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 7 5 35 2 0. ಓಕೆ, ಇದನ್ನು ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಈಗ ಇಲ್ಲಿ ನಿಮಗೆ ಎಷ್ಟಿದೆ, ಇಲ್ಲಿ ನಿಮಗೆ 3250 ಇದೆ. ಓಕೆ, 3250 ಇದೆ. ಇಲ್ಲಿ 65 ಇದೆ, ಇಲ್ಲಿ 70 ಇದೆ. ಸೊ ಈಗ ನಿಮಗೆ ಹೆಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ನಾನು ಬೇಸಿಕ್ ಹೇಳ್ದಾಯಿನಿ, ಫುಲ್ ಬೇಸಿಕ್ ಹೇಳ್ದಾಯಿನಿ. ನೀವು ಕ್ರಾಸ್ ಮಲ್ಟಿಪ್ಲೈ ರೂಲ್ ಏನಪ್ಪ ಹೇಳುತ್ತೆ ಅಂದರೆ, ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು, ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಿಗೆ ಕ್ಯಾನ್ಸಲ್ ಮಾಡ್ಬೋದು, ಆ್ಯಂಡ್ ಇಲ್ಲಿಗೆ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇಲ್ಲಿಗೆ ಇಂಟು ಮಾಡಬೇಕು, ಇಲ್ಲಿಗೆ ಇಂಟು ಮಾಡಬೇಕು. ಇದು ಡಿವೈಡ್ ರೂಲ್ ಹೇಳುತ್ತೆ. ಸೊ ಈಗ ನಮ್ಮ ಆನ್ಸರ್ ಬಂದು 50 × 70, 7 5 35 2 0. ದಟ್ ಈಸ್ ಅವರ್ ಆನ್ಸರ್. ಓಕೆ, ಇದನ್ನು ನೀವು ಇನ್ನು ಮುಂದೆ ಬೇರೆ ಥರ ಮಾಡ್ಬೋದು. ಹಿಂಗೆ ಅಂದರೆ ಈಗ ಇನ್ನೂ ಈಸಿಯಾಗಿ ಇಲ್ಲಿ 1300 4 ವರ್ಷ ಬಂತಲ್ಲ ನಿಮಗೆ, 4 ವರ್ಷಕ್ಕೆ ಬಡ್ಡಿ ಎಷ್ಟಾಗಿರುತ್ತೆ, 6.5% ಹಂಗೆ 6 4 24, 26% ಆಗಿರುತ್ತೆ. 1300 ಅಂದರೆ 26%. ಓಕೆ, 70% ಅಂದರೆ ಎಷ್ಟು ಹೇಳಿ ಅಂತ ಕೇಳಿ, ಅಷ್ಟೇ ಮುಗೀತಲ್ಲ. 26 1 ಸಾರಿ 13 1 13 2 2 0 2 0, 2 1 2 50, 5 7 35 2 0 2 0. ಹಿಂಗೂ ಮುಗೀತಲ್ಲ. ಅಥವಾ ನೀವು ಹಿಂಗೂ ಮಾಡ್ಬೋದು ನೋಡಿ, ಇಲ್ಲಿ 325 ರೂಪಾಯಿ ಬಂತಲ್ವ ನಮಗೆ, ಡಿವೈಡೆಡ್ ಬೈ 6.5%. ಇದು ಮಾಡಿದ್ರೆ ನಮಗೆ 1% ಎಷ್ಟು ಅಂತ ಸಿಗುತ್ತೆ. ಅದಕ್ಕೆ ಇಂಟು 70 ಮಾಡಿದ್ರೆ ಅಲ್ಲಿಗೂ ಮುಗಿಯುತ್ತೆ. ಇಲ್ಲೇ ಇಲ್ಲ ಒಂದು 0 ಹಾಕೊಳ್ಳಿ. ಇಲ್ಲೂ 5 1 5, 5 3 5 1 5, 5 3 15, 5 6 30, 5 5 20, 0 0, 13 1 13 50. ಆನ್ಸರ್. ಇದನ್ನು 20 ಸೆಕೆಂಡಲ್ಲಿ ಹೆಂಗೆ ಮಾಡೋದಂದರೆ ಸಿಂಪಲ್ಲು. ಇಲ್ಲ ಅವರೇ ಹೇಳಿದ್ದಾರೆ, 30% ಹಣ 10% ಹೂಡಿಕೆ ಮಾಡೋನೆ 3% ಬಡ್ಡಿ ಸಿಗುತ್ತೆ, ಉಳಿದಿದೆ 70% ಹಣನ 5% ಬಡ್ಡಿ ಇರೋಣ. ಸೊ 6.5%, ಟೋಟಲ್ 6.5% ಆಯಿತು. ಸೊ 1 ವರ್ಷಕ್ಕೆ 6.5%, 4 ವರ್ಷಕ್ಕೆ ಎಷ್ಟಾಯಿತು, 4 ವರ್ಷಕ್ಕೆ 26% ಆಯಿತು. 26% ಅಂದರೆ 1300, 26% ಅಂದರೆ 1300. ಸೊ ನಮಗೆ ಬೇಕಾಗಿರೋದು 70% ಅಂದರೆ ಎಷ್ಟು ಅಂತ ಕೇಳ್ತಾಯಿದ್ದೀವಿ. 13 1300, 13 13 13 1 13 13 7 26, 50, 7 35 2 0. ದಿಸ್ ಈಸ್ ಯುವರ್ ಆನ್ಸರ್. ಸೊ ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇರೆ ಕ್ವಶನ್ ಹೋಗೋಣ. ಇದನ್ನು